ದಿನ 3 ಸಭೆ 3 ಸಲ ಡೆಡ್ಲೈನ್ ಕೊಟ್ಟರೂ ಮುಗಿಯದ ಚೌಕಾಸಿ. ಶಮನ ಆಗದ ಶೆಟ್ಟರ್ ಸಿಟ್ಟು, ಮನವೊಲಿಕೆಗೆ ಮೂವರ ಎಂಟ್ರಿ. ಧರ್ಮೇಂದ್ರ ಪ್ರಧಾನ್, ಪ್ರಹ್ಲಾದ್ ಜೋಶಿ, ಸಿಎಂ ಬಸವರಾಜ ಬೊಮ್ಮಾಯಿ ಅಖಾಡಕ್ಕೆ ಇಳಿದಿದ್ದಾರೆ. 3 ದಿನ ಆಗಿದೆ, 3 ಸಭೆ ಆಗಿದೆ, ಆದ್ರೂ ಯಾವುದೇ ರೀತಿಯಾದಂತಹ ಫಲ ಅಂತೂ ಸಿಗ್ತಾ ಇಲ್ಲ. ಮನೆಗೆ ಬನ್ನಿ ಮಾತಾಡೋಣ ಅಂತ ಹೇಳಿ ಹಠಕ್ ಬಿದ್ದಿದ್ದಾರೆ ಶೆಟ್ಟರ್. ಹೋಟೆಲ್ಗೆ ಬನ್ನಿ ಅಂತ ಪ್ರಧಾನ್, ಜೋಶಿ, ಸಿಎಂ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೀತಾನೆ ಇದೆ ಶೆಟ್ಟರ್ ಜೊತೆ ಸಂಧಾನದ ಚೌಕಾಸಿ. ರಾತ್ರಿ 8:30 ಡೆಡ್ಲೈನ್ ಮುಗಿದಿದ್ರೂ ಕೂಡ ಇನ್ನೂ ನಡೀತಾ ಇಲ್ಲ ಮುಖಾಮುಖಿ ಸಭೆ. ಟಿಕೆಟ್ ಕೊಟ್ರೆ ಓಕೆ, ಇಲ್ಲ ಪಕ್ಷ ಬಿಡುವ ಬಗ್ಗೆ ಶೆಟ್ಟರ್ ಎಚ್ಚರಿಕೆಯ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಟಿಕೆಟ್ ಘೋಷಣೆ ಆಗದಿದ್ರೆ ಬಿಜೆಪಿ ಬಿಡೋದಕ್ಕೆ ರೆಡಿ ಆಗಿದ್ದಾರೆ ಶೆಟ್ಟರ್. ಈಗ ಕೊನೆಯ ಹಂತದ ಸಂಧಾನ ಸಕ್ಸಸ್, ಒಂದ್ ಕಡೆ ಇನ್ನೊಂದ್ ಕಡೆ ಸರ್ಕಸ್ ಎಲ್ಲವೂ ಕೂಡ ನಡೀತಾ ಇದೆ. ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಆಗ್ಲೇ ಮಾತನಾಡುವ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಹೇಳ್ತಾ ಇದ್ರು 8ವರೆಗೆ ಬರ್ತಾರೆ ಧರ್ಮೇಂದ್ರ ಪ್ರಧಾನ್, ಸಿಎಂ ಪ್ರಹ್ಲಾದ್ ಜೋಶಿ ಅವರು. ನನ್ನ ನಿರ್ಧಾರ ಇವತ್ತೇ ಹೇಳ್ಬಿಡ್ತೀನಿ, ಇವತ್ತೇ ನಿರ್ಧಾರ ಆಗತ್ತೆ, ಇನ್ನು ಮುಂದೆ ಹಾಕೋದಿಲ್ಲ ಅನ್ನುವ ಮಾತನ್ನ ಹೇಳಿದ್ದಾರೆ. ಸಂಧಾನನ ಅಥವಾ ಟಿಕೆಟ್ ಸಿಗತ್ತಾ, ಅವರ ಒಂದು ಮನವೊಲಿಕೆಯ ಪ್ರಯತ್ನಕ್ಕೆ ಇವರು ಬಗ್ತಾರ, ಇಲ್ಲ ರೆಬಲ್ ಆಗ್ತಾರೆ? ಈಗಲೇ ರೆಬಲ್ ಆಗಿದ್ದಾರೆ ಆಲ್ರೆಡಿ. ಟಿಕೆಟ್ ಕೊಡೋದಿದ್ರೆ ನಾನಂತೂ ಸ್ವಾಭಿಮಾನದ ಪ್ರಶ್ನೆ ಇದು, ನಾನು ಎಲೆಕ್ಷನ್ಗೆ ನಿಲ್ಲೋದೆ ಅಂತ ಹೇಳಿದ್ದಾರೆ. ಈಗ ಒಂದಷ್ಟು ಅವಮಾನ ಆಗಿದೆ ನನಗೆ, ಮತ್ತೆ ಮತ್ತೆ ಈ ರೀತಿ ಅವಮಾನ ಬೇಡ ಅಂತ ಹೇಳ್ತಿದ್ದಾರೆ. ಆದ್ರೆ ಈಗ ಬೆಂಬಲಿಗರ ಮಾತು ಒಂದೇ, ಇಷ್ಟೆಲ್ಲ ಅವಮಾನ ಆಗಿದೆ, ಇನ್ಯಾಕೆ ಕೊಟ್ರೆ ಕೊಡಿ, ಇಲ್ಲ ಅಂತ ಹೇಳಿದ್ರೆ ನೀವೇ ಅಭ್ಯರ್ಥಿ ಆಗ್ಬೇಕು. ಅದು ಯಾವ ಪಕ್ಷದಿಂದ, ಪಕ್ಷೇತರರಾಗಿ ಕಣಕ್ಕಿಳಿಯೋದು ಅಥವಾ ಕಾಂಗ್ರೆಸ್ ನಿಂದಾನ ಅನ್ನುವಂತಹ ನಿರ್ಧಾರ ಮಾಡಬೇಕು. ಆ ನಿರ್ಧಾರ ಅಂತೂ ಆಗಿದೆ, ಆದ್ರೆ ಆ ನಿರ್ಧಾರ ಏನು ಅನ್ನೋದನ್ನ ಬಹಿರಂಗವಾಗಿ ಹೇಳಬೇಕಷ್ಟೇ. ಆದ್ರೆ ಈಗಲೇ ಬಂಡಾಯದ ಬಿಸಿಯನ್ನ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಬಿಜೆಪಿಗೆ. ಇಂತಹ ಸಂದರ್ಭದಲ್ಲಿ ಮತ್ತೊಬ್ಬ ಪ್ರಮುಖ ನಾಯಕನನ್ನ ಕಳ್ಕೊಳ್ಳುವಂತಹ ಭೀತಿ ಎದುರಾಗ್ತಾ ಇದೆಯಾ. ನನಗೆ ಟಿಕೆಟ್ ಘೋಷಿಸಬೇಕು ಅಂತ ಶೆಟ್ಟರ್ ಪಟ್ಟು ಹಿಡಿದಿದ್ರು. ಶೆಟ್ಟರ್ ಮನವೊಲಿಸೋಕೆ ಬೆಳಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೇ ಅವರ ಮನೆಗೆ ಹೋದ್ರು. ಜೋಶಿ ಭೇಟಿಗೆ ಮುನ್ನ ಶೆಟ್ಟರ್ ಬೆಳಗ್ಗೆ 11 ಗಂಟೆವರೆಗೂ ಹೈಕಮಾಂಡ್ಗೆ ಡೆಡ್ ಲೈನ್ ಕೊಟ್ಟರು. ಆದ್ರೆ ಯಾವುದು ಕನ್ಫರ್ಮ್ ಆಗ್ಲಿಲ್ಲ. ಮತ್ತೆ ಅವರು ಡೆಡ್ ಲೈನ್ ಕೊಟ್ಟರು, ಸಂಜೆಯವರೆಗೂ ಕೂಡ ಟೈಮ್ ಕೊಟ್ಟರು. ಸಂಜೆ 6 ಗಂಟೆ ಆಗ್ತಾ ಇದ್ದಂಗೆ ಎಲ್ಲರೂ ಕೂಡ ಸೇರಿದ್ರು, ಅವರ ಬೆಂಬಲಿಗರು ಸೇರಿದ್ರು. ಆಗ ಶೆಟ್ಟರ್ ಹೇಳ್ತಾರೆ 8ವರೆಗೆ ಈಗ ಬರ್ತಾರೆ ಧರ್ಮೇಂದ್ರ ಪ್ರಧಾನ್, ಸಿಎಂ ಪ್ರಹ್ಲಾದ್ ಜೋಶಿ ಅಂತ. ಎಲ್ಲರೂ ಈ ರೀತಿ ಬೇಜಾರಾಗಿದೆ ಅನ್ನುವಂಥದ್ದು, ಯಾರು ನಾಗರಿಕರಲ್ಲಿ ಬೇಜಾರಾಗಿದೆ, ಅವರಲ್ಲಿ ಬೇಜಾರಾಗಿದೆ, ಅವ್ರಿಗೆ ಸಾಕಾಗಿದೆ. ಪಾಲಿಕೆ ಸದಸ್ಯರೆಲ್ಲ ಕಟೀಲ್ ಅವರಿಗೆ ರಾಜೀನಾಮೆ ಪತ್ರವನ್ನು ಕಳಿಸಿದ್ದಾರೆ. ಅಲ್ಲ, ಅದಕ್ಕೆ ನಾ ಹೇಳಿದ್ರೆ ಅವರಿಗೆಲ್ಲ ಫೀಲಿಂಗ್ ಹರ್ಟ್ ಆಗಿದೆ ರೀ ಎಲ್ಲರಿಗೆ. ಆ ಹಿನ್ನೆಲೆಯಲ್ಲಿ ಅವರು ತಮ್ಮ ಭಾವನೆಗಳನ್ನು ಇದು ರಾಜೀನಾಮೆ ಮುಖಾಂತರ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ, ನಮ್ಮ ಪದಾಧಿಕಾರಿಗೆ ಅಭಿನಂದನೆ ಸಲ್ಲಿಸ್ತೀನಿ, ನನ್ನ ಬಗ್ಗೆ ಇರುವಂಥ ಒಂದು ಅಭಿಮಾನಕ್ಕಾಗಿ. ಅದಕ್ಕಾಗಿ ಅವರ ಭಾವನೆಗಳನ್ನು, ನಾಗರಿಕರ ಭಾವನೆಗಳನ್ನು ತಿಳ್ಕೊಂಡು ಮುಂದಿನ ಹೆಜ್ಜೆಗಳನ್ನು ನಾನು ಇಡ್ತೀನಿ. ಎಲ್ಲರೂ ಕ್ಷಣದವರೆಗೆ ನಾನು ಆಶಾಭಾವನೆ ಹೊಂದ್ಕೊಂಡಿದ್ದೀನಿ. ನಾನು ಮೊನ್ನೆ ನಡ್ಡಾಜಿಯವರು ಭೇಟಿಯಾದಾಗ ಹೇಳಿದ್ದೆ, 1-2 ದಿವಸ ನಾನು ವೇಟ್ ಮಾಡ್ತೀನಿ, ದಯವಿಟ್ಟು ಅದ್ರ ಬಗ್ಗೆ ಒಂದು ನಿರ್ಧಾರವನ್ನು ಕೈಗೊಳ್ಳ್ರಿ ಅಂತ ಹೇಳಿದ್ದೆ ನಾನು. ನಿನ್ನೆ ಮತ್ತು ಇವತ್ತು 2 ದಿವಸ ಆಯಿತು. ನಮ್ಮ ವೆಲ್ ವಿಶಸ್ ಇಲ್ಲೆಲ್ಲ ಬಂದಿರ್ತಾರ ಅಭಿಮಾನಿಗಳು, ಅವ್ರದ್ದೆಲ್ಲ ಅವ್ರ ಜೊತೆ ನಾನು ಸಮಾಲೋಚನೆ ಮಾಡ್ತೀನಿ. ಅವರ ಅಭಿಪ್ರಾಯ ತೆಗೆದುಕೊಂಡು ಘೋಷಣೆ ಟಿಕೆಟಿನ ಬಗ್ಗೆ ನಿರ್ಧಾರ ಆಗದೇ ಇದ್ದರೆ ಮುಂದೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ನಾನು ಮಾಡ್ತೀನಿ. ಬೆಳಿಗ್ಗೆ ಹೆಚ್ಚು ಕಡಿಮೆ ಇಲ್ಲೆಲ್ಲ ಅಭಿಮಾನಿಗಳು ಮತ್ತೆಲ್ಲ ವೆಲ್ ವಿಶಸ್ ಬಂದಿರ್ತಾರೆ, ಅವ್ರದ್ದೆಲ್ಲರೂ ಒಂದು ಸಭೆ ಮಾಡಿಕೊಂಡು ಒಂದು ಅಂತಿಮವಾದಂಥ ಅವರ ಅಭಿಪ್ರಾಯ ತಗೊಂಡು ಅವರ ಒಂದು ಅನಿಸಿಕೆ ಏನದೋ ಎಲ್ಲ ತಿಳ್ಕೊಂಡು ನಾನು ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಏನು ಮಾಡಬೇಕು ಅನ್ನುವಂಥದ್ದು ನಿರ್ಧಾರ. ಕ್ಷಣದವರೆಗೆ ನಾನು ಆಶಾಭಾವನೆ ಹೊಂದ್ಕೊಂಡಿದ್ದೀನಿ. ನಾನು ಮೊನ್ನೆ ನಡ್ಡಾಜಿಯವರು ಭೇಟಿಯಾದಾಗ ಹೇಳಿದ್ದೆ, ಶೆಟ್ಟರ್ ಡೆಡ್ ಲೈನ್ಗೆ ಬಿಜೆಪಿಯಿಂದ ರೆಸ್ಪಾನ್ಸ್ ಸಿಗ್ಲಿಲ್ಲ. 2 ದಿನಗಳಿಂದ ಕಾತು ಕೂತಿದ್ರು ಶೆಟ್ಟರ್. ಬೆಳಗ್ಗೆ 11 ಗಂಟೆ ಅಂದ್ರು, ಆಮೇಲೆ ಮಧ್ಯಾಹ್ನ 3 ಗಂಟೆಗೆ ನಿರ್ಧಾರ ಮಾಡ್ತೀವಿ ಅಂದ್ರು. ಇದರ ಮಧ್ಯೆ ಬೆಂಬಲಿಗರ ಸಭೆನೂ ಮಾಡಿದ್ರು. ಆದ್ರೂ ಅವರ ಬೇಡಿಕೆ ಈಡೇರ್ಲಿಲ್ಲ. ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಸಿಗ್ಲಿಲ್ಲ ಅವರಿಗೆ ಹೈಕಮಾಂಡ್ ಕಡೆಯಿಂದ. ಸಂಜೆ 6:30 ವೇಳೆಗೆ ಶೆಟ್ಟರ್ ದಿಢೀರ್ ಅಂತ ಸುದ್ದಿಗೋಷ್ಠಿ ನಡೆಸಿದ್ರು. ನನ್ನ ಬದಲು ನನ್ನ ಮನೆಯಲ್ಲಿ ಯಾರಿಗಾದ್ರೂ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ನಾನು ಒಪ್ಪಿಲ್ಲ, ಕೊಟ್ರೆ ನನಗೆ ಕೊಡಿ ಅಂತ ಹೇಳಿದೀನಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಶೆಟ್ಟರ್ ರಾತ್ರಿ 8:30 ಮತ್ತೆ ಹೈಕಮಾಂಡ್ಗೆ ಡೆಡ್ ಲೈನ್ ಕೊಟ್ಟಿದ್ರು. ಯಾಕಂದ್ರೆ ಆಗ ಧರ್ಮೇಂದ್ರ ಪ್ರಧಾನ್,
ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೇನೆ ಪ್ರಹ್ಲಾದ್ ಜೋಶಿ ಅವರೇ ಬರ್ತೀನಿ ಅಂತ ಹೇಳಿದ್ದಾರೆ. ಇಲ್ಲೇ ಮಾತುಕತೆ ಆಗತ್ತೆ, ಆ ನಂತರ ನಿರ್ಧಾರ ಅನ್ನುವಂತಹ ವಿಚಾರವನ್ನ ಹೇಳಿದ್ರು ಜಗದೀಶ್ ಶೆಟ್ಟರ್. ಧರ್ಮೇಂದ್ರ ಪ್ರಧಾನ್ ಬೆಳಗಾವಿಯಲ್ಲಿ ಮುಗಿಸ್ಕೊಂಡು ಬರ್ತಾ ಇದ್ದೇವೆ. ಹುಬ್ಳಿಗೆ ಬಂದು ಜಗದೀಶ್ ಶೆಟ್ಟರ್ಗೆ ಮತ್ತೆ ನಾವು ವೈಯಕ್ತಿಕವಾಗಿ ಭೇಟಿಯಾಗಿ ಅವ್ರ ಜೊತೆ ಹಲವಾರು ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಅದಕ್ಕೆ ಮುಂದಿನ ಯಾವುದೇ ರೀತಿಯಾದಂಥ ಹೆಜ್ಜೆಗಳನ್ನು ಇಡಬೇಡ್ರಿ, ನಾವು ಬಂದು ನಿಮ್ಮ ಜೊತೆ ಮಾತಾಡ್ತೀವಿ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ. ಸುಮಾರು 8:30 ಬರ್ಬೋದು ಅನ್ನುವಂಥದ್ದು ಅವ್ರು ಹೇಳಿದ್ದಾರೆ. ಅದಕ್ಕಾಗಿ ನಾನು ಕಾಯ್ತಾ ಇದ್ದೇನೆ. ಅಲ್ಲಿವರೆಗೂ ಕಾಯ್ದುಕೊಂಡ ನಂತರ ಮುಂದಿನ ಹೆಜ್ಜೆಗಳನ್ನು ಯಾವ ರೀತಿ ಇಡಬೇಕು ಅನ್ನುವಂಥದ್ದು ನಿರ್ಧಾರಕ್ಕೆ ನಾನು ಬಂದೆ. ನೋಡಿ, ಒಂದು ಚರ್ಚೆ ಏನಂತಂದರೆ, ನಿಮ್ಮ ಯಾರೇ ಕುಟುಂಬದ ಸದಸ್ಯರು ನಿಲ್ಬೋದು ಅನ್ನುವಂಥದ್ದು ಆಲೋಚನೆ ನಡೀತಾ ಇದೆ. ಅದಕ್ಕೆ ನಾನು ಹಿಂದಿನೂ ಹೇಳಿದ್ದೇನೆ ಮತ್ತು ಇವತ್ತು ಹೇಳಿದ್ದೇನೆ ಸ್ಪಷ್ಟವಾಗಿ, ನಿಂತರೆ ನಾನೇ ನಿಲ್ಲಬೇಕು, ನಮ್ಮ ಯಾವುದೇ ಕುಟುಂಬದ ಸದಸ್ಯರು ನಿಲ್ಲುವುದಿಲ್ಲ ಅಂತ ನಾನು ಸ್ಪಷ್ಟವಾದಂಥ ಉತ್ತರವನ್ನು ಕೊಟ್ಟಿದ್ದೇನೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ. ನನಗೆ ಅವಕಾಶ ಕೊಟ್ಟರೆ ನಾನೇ ನಿಲ್ಲೋದು. ಪಕ್ಷದಿಂದ ಮತ್ತೆ ಬೇರೆ ಯಾರಿಗೆ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಭ್ಯರ್ಥಿಯನ್ನು ನಿಲ್ಲಿಸುವಂಥ ಪ್ರಶ್ನೆಯೇ ಇಲ್ಲ. ಅದನ್ನು ಖಂಡಿತವಾಗಿ ಹೇಳಿದ್ದೇನೆ ಮತ್ತು ಇವತ್ತು ನನ್ನ ನಿಲುವು ಅಷ್ಟೇ ಇದೆ. ಶೆಟ್ಟರ್ ಜೊತೆಗಿನ ಸಂಧಾನದ ಚೌಕಾಸಿ ಸಭೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಬಂಡಾಯ ಎದ್ದಿರೋ ಬಿಜೆಪಿಯವರನ್ನ ಸೆಳೆಯೋಕೆ ಕಾಂಗ್ರೆಸ್ ಅಂತೂ ಆಪರೇಷನ್ ಹಸ್ತ ಶುರು ಮಾಡಿದೆ. ಅದರಲ್ಲೂ ಬೆಳಗಾವಿಯ ಪ್ರಭಾವಿ ನಾಯಕರಿಗೆ ಕೈಪಡೆ ಸವದಿ ಮೂಲಕ ಗಾಳ ಹಾಕಿದೆ. ಬೆಳಗಾವಿಯ ಅಥಣಿಯಲ್ಲಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬಿಜೆಪಿ ಬಿಟ್ಟು ಲಕ್ಷ್ಮಣ ಸವದಿ ಕಾಂಗ್ರೆಸ್ ಸೇರಿದ್ರು. ಕೈನಿಂದ ಟಿಕೆಟ್ ಕೂಡ ಘೋಷಣೆ ಆಯಿತು. ಇವತ್ತು ಸ್ವಕ್ಷೇತ್ರಕ್ಕೆ ಬಂದ ಸವದಿಗೆ ಅದ್ಧೂರಿ ಸ್ವಾಗತಾನೂ ಸಿಕ್ತು. ಸವದಿಯ ವರ್ಚಸ್ಸು ನೋಡಿ ಕಾಂಗ್ರೆಸ್ ದಿಲ್ ಖುಷ್ ಆಗಿದೆ. ಈಗ ಸವದಿ ಮೂಲಕ ಬೆಳಗಾವಿಯಲ್ಲಿ ಬಿಗ್ ಆಪರೇಷನ್ಗೆ ಕಾಂಗ್ರೆಸ್ ಕೈ ಹಾಕಿದ್ದು ಬಿಜೆಪಿಯ 4 ಪ್ರಮುಖರಿಗೆ ಗಾಳ ಹಾಕಿದೆ. ಪ್ರಭಾಕರ್ ಕೋರೆ ಪ್ರಭಾವಿ ಲಿಂಗಾಯತ ನಾಯಕ, ಮಹದೇವಪ್ಪ ಯಾದವಾಡ ರಾಮದುರ್ಗ ಶಾಸಕ ಕಂ ಟಿಕೆಟ್ ವಂಚಿತ, ಅನಿಲ್ ಬೆನಕೆ ಬೆಳಗಾವಿ ಉತ್ತರ ಶಾಸಕ ಪ್ಲಸ್ ಟಿಕೆಟ್ ವಂಚಿತ, ಎಸ್ಎ ಚಿಕ್ಕನಗೌಡರ್ ಕುಂದಗೋಳ ಟಿಕೆಟ್ ವಂಚಿತ. ಈ 4 ಕಾಂಗ್ರೆಸ್ ಗಾಳ ಹಾಕಿದೆ. ಪ್ರಭಾಕರ್ ಕೋರೆ ಉತ್ತರ ಕರ್ನಾಟಕದ ಪ್ರಭಾವಿ ಲಿಂಗಾಯತ ನಾಯಕ, ತನ್ನದೇ ಸಾಮ್ರಾಜ್ಯ ಕಟ್ಟಿಕೊಂಡಿರೋ ವ್ಯಕ್ತಿ. ರಾಜ್ಯಸಭೆ ಸದಸ್ಯತ್ವನೂ ಇಲ್ಲ, ಬಿಜೆಪಿ ಪ್ರಮುಖ ಹುದ್ದೆಯೂ ಸಿಕ್ಕಿಲ್ಲ. ಹೀಗಾಗಿ ಅಸಮಾಧಾನಗೊಂಡಿರೋ ಕೋರೆ ಕಾಂಗ್ರೆಸ್ಗೆ ಬಂದರೆ ರಾಜ್ಯಸಭೆ ಸದಸ್ಯತ್ವದ ಭರವಸೆ ಸಿಕ್ಕಿದ್ಯಂತೆ. ಇನ್ನು ಮಹದೇವಪ್ಪ ಯಾದವಾಡ, ಅನಿಲ್ ಬೆನಕೆ, ಚಿಕ್ಕನಗೌಡರ್ ಕಾಂಗ್ರೆಸ್ಗೆ ಬರುವಂತೆ ಸವದಿ ಮೂಲಕ ಆಹ್ವಾನ ಕೊಟ್ಟಿದ್ದಾರೆ. ಚರ್ಚಾ ನಡೆದೈತಿ, ಆದ್ರೆ ನಾನು ನೇರವಾಗಿ ಯಾರ ಜೋಡಿ ಚರ್ಚೆ ಮಾಡಿಲ್ಲ. ನಡಕ್ ಅವರು ಸಂಪರ್ಕ ಮಾಡಿ, ಅದ್ರ ನಾವು ಈಗ ಹೋಗೋದು ಬೆಂಗಳೂರು, ನನ್ನ ಒಂದು ಪರ್ಸನಲ್ ವರ್ಕು ಪ್ಲಸ್ ಪಾರ್ಟಿ ವರ್ಕು. ಅದರ ನಂತರ ಅಲ್ಲಿಂದ ನಾವು ಡಿಸ್ಕಸ್ ಮಾಡ್ತೀವಿ. ಅಲ್ಲಿಂದ ಏನು ಬೆಳಗಾವಿ ಬರೋಕ್ಕಿಂತ ಪೈಲ ಅಲ್ಲೇ ಚರ್ಚೆ ಮಾಡಿ ಡೆಡ್ಲೈನ್ ಕೊಟ್ಟು ಬರ್ತೀವಿ. ಬೆಳಗಾವಿಯಲ್ಲಿ ಸಿದ್ದರಾಮಯ್ಯ ಸಭೆ. ಚುನಾವಣೆ ಪ್ರಚಾರಕ್ಕೆ ಅಂತ ಬೆಳಗಾವಿಗೆ ಬಂದಿದ್ರು ಸಿದ್ದರಾಮಯ್ಯ. ಆದರೆ ಪ್ರಚಾರಕ್ಕೂ ಮುನ್ನ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ ಸವದಿ ಜೊತೆ ಸಭೆ ಮಾಡಿದ್ರು. ಯಾರ್ಯಾರು ಕಾಂಗ್ರೆಸ್ಗೆ ಬರಲು ರೆಡಿ ಇದ್ದಾರೆ, ಅವರ ಬೇಡಿಕೆಗಳೇನು, ಬಂದ್ರೆ ಏನ್ ಲಾಭ ಏನ್ ನಷ್ಟ ಅನ್ನೋ ಬಗ್ಗೆಯೂ ಚರ್ಚೆ ನಡೆಸಿದ್ರಂತೆ. ಒಂದೆಡೆ ಸಿದ್ದರಾಮಯ್ಯ, ಸವದಿ, ಸತೀಶ್ ಜಾರಕಿಹೊಳಿ ಸಭೆ ಬೆನ್ನಲ್ಲೇ ಅಥಣಿಯಲ್ಲೂ ಆಪರೇಷನ್ ಹಸ್ತ ಶುರು ಮಾಡಿದ್ದಾರೆ. ಕುಮಟಳ್ಳಿಯನ್ನ ಸೋಲಿಸುವ ಹಠಕ್ಕೆ ಬಿದ್ದಿದ್ದಾರೆ. ವಿಷಯ ಗೊತ್ತಾಗ್ತಿದ್ದಂತೆ ರಮೇಶ್ ಜಾರಕಿಹೊಳಿ ಅಲರ್ಟ್ ಆಗಿದ್ದಾರೆ. ರಾತ್ರೋರಾತ್ರಿ ಸಭೆಗಳನ್ನ ಮಾಡ್ತಾ ಸವದಿಯನ್ನ ಪೀಡೆ ಅಂತಾನೂ ಜರೆದ್ರು. ಇದಕ್ಕೆ ಸವದಿನೂ ತಿರುಗೇಟು ಕೊಟ್ರು. ಅವರು ದೃಷ್ಟಿ ಒಳಗೆ ಪೀಡೆ ಅಂತ ಇರ್ಬೋದು. ಬಳು ಹೊಕ್ಕ ಮಣಿ ಯಾವಾಗಲೂ ಅಳು ಆಗುತ್ತೆ. ಆ ಬಳು ಅಲ್ಲಿ ಅಳು ಮಾಡಿದ್ವಿ, ಮತ್ತೆ ಇಲ್ಲಿ ಬಂದಿದೆ. ಈ ಮಣಿ ಅಳಗಾಲ ಮಾಡಿ ಅದು ಬಳು ಹೋಗುತ್ತೆ. ಆ ಬಳು ಹೊಕ್ಕ ಮೇಲೆ ಆ ಮಣಿ ಒಳಗೆ ಇರಬಾರ್ದಂತ ನಾ ತೀರ್ಮಾನ ಹೊರಗೆ ಬಂದಿದ್ದೆ. ಬೆಳಗಾವಿಯಲ್ಲಿ 18ಕ್ಕೆ 18 ಕ್ಷೇತ್ರ ಗೆಲ್ಲೋ ಬಿಜೆಪಿ ಕನಸಿಗೆ ಕಾಂಗ್ರೆಸ್ ಆಪರೇಷನ್ ಮಾಡುತ್ತಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಲಕ್ಷ್ಮಣ್ ಸವದಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿಯಾಗಿದೆ. ಶೆಟ್ಟರ್ ನಡೆ ಇನ್ನೂ ಗೊತ್ತಿಲ್ಲ. ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಆದರೆ ಅದಕ್ಕಿಂತ ಹೆಚ್ಚಾಗಿ 50ಕ್ಕಿಂತಲೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿ ತಟ್ಟಿದೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ನೋಡ್ತಾ ಇರುವಂತಹ ಹೈಕಮಾಂಡ್ ಈಗ ಖಡಕ್ ಸೂಚನೆಯನ್ನ ಸಂದೇಶವನ್ನ ಕೊಡ್ತಾ ಇದೆ. ಹಾಗಾದ್ರೆ ಹೈಕಮಾಂಡ್ ಸಂದೇಶ ಏನು, ಯಾವ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಅಂತ ನೋಡ್ತಾ ಹೋಗೋದಾದ್ರೆ ನಿಮಗೆ ಗೊತ್ತಿದೆ, ದಕ್ಷಿಣದಲ್ಲಿ ಬಿಜೆಪಿಗೆ ಕರ್ನಾಟಕವೇ ಹೆಬ್ಬಾಗಿಲು. ಕರ್ನಾಟಕದಲ್ಲಿ ಬಿಜೆಪಿ ಇಲ್ಲ ಅಂತ ಹೇಳಿದ್ರೆ ಈಗ ಹೈಕಮಾಂಡ್ಗೆ ದೊಡ್ಡ ಮಟ್ಟದ ತಲೆನೋವು. ಯಾಕಂದ್ರೆ ಇಡೀ ಒಂದು ದಕ್ಷಿಣ ಭಾರತದಲ್ಲಿ ನಾವು ನೋಡಿದ್ರೆ ಆಂಧ್ರ ಪ್ರದೇಶ ಆಗಿರ್ಬೋದು, ತಮಿಳುನಾಡು ಆಗಿರಬಹುದು, ತೆಲಂಗಾಣ ಆಗಿರ್ಬೋದು, ಎಲ್ಲೂ ಕೂಡ ಈಗಾಗಲೇ ಬಿಜೆಪಿ ಇಲ್ಲ. ಸೊ ಕರ್ನಾಟಕವೇ ಹೆಬ್ಬಾಗಿಲಾಗಿದೆ. ಕರ್ನಾಟಕ ಕಳ್ಕೊಂಡ್ರೆ ಪಕ್ಷಕ್ಕೆ ಬಹುದೊಡ್ಡ ನಷ್ಟ ಉಂಟಾಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಇದು ದೊಡ್ಡ ಮಟ್ಟದ ಹೊಡೆತ ಬಿಜೆಪಿಗಾಗತ್ತೆ. ಇಲ್ಲಿ ಕಾಂಗ್ರೆಸ್ ಅಥವಾ ಜೆಡಿಎಸ್ ಏನಾದ್ರೂ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಯಾವ ರೀತಿಯಾದಂತಹ ಒಂದು ಸಿಚುವೇಶನ್ ಉಂಟಾಗಬಹುದು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇಷ್ಟರವರೆಗೂ ಕೂಡ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾ ಇದ್ದಂತಹ ಬಿಜೆಪಿಗೆ ದೊಡ್ಡ ಅವಮಾನ ಇದು. ಇಷ್ಟು ದಿನದ ಪ್ರಯತ್ನಗಳೆಲ್ಲವೂ ಕೂಡ ನೀರಿನಲ್ಲಿ ಹೋಮ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯಲ್ಲೂ ಹೋಮ ಆಗದ ಹಾಗೆ ನೋಡ್ಕೊಳ್ಳಿ ಅನ್ನುವಂತಹ ವಿಚಾರವನ್ನ ಹೈಕಮಾಂಡ್ ಈಗಾಗಲೇ ಖಡಕ್ ಸೂಚನೆಯ ಮೂಲಕ ಕೊಡ್ತಾ ಇದೆ. ಇನ್ನು ರಾಜ್ಯ ನಾಯಕರ ಮಾತಿಗೂ ಕೂಡ ಮನ್ನಣೆ ಸಿಗ್ತಿಲ್ಲ ಅಂತ ಹೇಳಿದ್ರೆ ಏನರ್ಥ? ಎಲ್ಲಾ ಕಡೆ ಬಂಡಾಯ ಆಗ್ತಾ ಇದೆ. ಬಂಡಾಯ ಶಮನಗೊಳಿಸುವಂತಹ ಪ್ರಯತ್ನಗಳಲ್ಲಿ ಯಾವ ರೀತಿಯಾದಂತಹ ಸಕ್ಸಸ್ ಆಗ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಹೈಕಮಾಂಡ್ ಕೇಳ್ತಾ ಇದೆ ರಾಜ್ಯ ನಾಯಕರಿಗೆ. ನಿಮ್ಮಲ್ಲಿ ಹಾಗಾದ್ರೆ ಯಾವುದೇ ರೀತಿಯ ಹೋಲ್ಡ್ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದೆ. ತಕ್ಷಣವೇ ಈಗಾಗಲೇ ಆಗಿರುವಂತಹ 50ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಏನು ಬಂಡಾಯ ಆಗಿದೆಯಲ್ಲ, ಈ ಕ್ಷೇತ್ರಗಳ ಬಂಡಾಯವನ್ನ ಕಡಿಮೆ ಮಾಡುವಂತಹ ಪ್ರಯತ್ನವನ್ನ ಮಾಡಿ ಬಂಡಾಯದ ಬೇಗುದಿಯನ್ನ ಆರಿಸಿ ಎಲ್ಲಾ ಕಡೆಗಳಲ್ಲೂ ಬಿಜೆಪಿಗೆ ಸಪೋರ್ಟ್ ಆಗುವ ಹಾಗೆ, ಯಾರೂ ಕೂಡ ಪಕ್ಷದಿಂದ ಹೋಗದ ಹಾಗೆ ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಹೈಕಮಾಂಡ್ ಖಡಕ್ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಜಿಲ್ಲಾವಾರು ಸಭೆಯನ್ನ ನಡೆಸಿ ಬಂಡಾಯ ಶಮನಗೊಳಿಸಿ ಅಂತ ಹೇಳಲಾಗ್ತಾ ಇದೆ. ಈಗ 50ಕ್ಕೂ ಹೆಚ್ಚಿನ ಕ್ಷೇತ್ರಗಳಲ್ಲಿ ಆಲ್ರೆಡಿ ಈಗ ಬಂಡಾಯ ಜೋರಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಪಕ್ಷ ಬಿಡ್ತಿರೋರ ಮನವೊಲಿಸಿ ಅವರನ್ನ ಪಕ್ಷದಲ್ಲೇ ಉಳಿಸಿಕೊಳ್ಳುವಂತಹ ಕೆಲಸ ಮಾಡಿ. ಈಗ ಪಕ್ಷದಿಂದ ಹೊರ ಹೋಗ್ತಾರೆ ಅಂತ ಹೇಳಿದ್ರೆ ಅವರನ್ನ ಹಾಗೆ ಬಿಟ್ಬಿಡೋದು, ಮಾತನಾಡದೇ ಇರುವಂತದ್ದು ಅನೇಕರು ಹೇಳ್ತಾ ಇದ್ದಾರೆ. ಯಾರು ಕೂಡ ನಮ್ಮ ಹತ್ರ ಫೋನ್ ಮಾಡಿಲ್ಲ, ಒಂದು ರೀತಿಯಂತಹ ಹೇಳಿಕೆಯನ್ನ ಕೊಡ್ಲಿಲ್ಲ, ಸಮಾಧಾನ ಮಾಡಲಿಲ್ಲ ಅನ್ನುವಂತಹ ಆಕಾಂಕ್ಷಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಅವೆಲ್ಲವನ್ನ ನೀವು ಮಾಡಿ ಅನ್ನುವಂತಹ ಮಾತುಗಳನ್ನ ಹೇಳಲಾಗ್ತಾ ಇದ್ದು, ರೆಬಲ್ಗಳಿಂದ ನಷ್ಟನಾ, ಲಾಭ ಇದೆಯಾ, ಅವ್ರು ಹೋದ್ರೆ ಏನು ಲಾಭ ಅಥವಾ ಅವ್ರು ಇದ್ರೆ ಏನು ಲಾಭ, ಏನು ನಷ್ಟ, ಇವೆಲ್ಲ ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕು ಅನ್ನುವಂತಹ ಖಡಕ್ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಧರ್ಮೇಂದ್ರ ಪ್ರಧಾನ್, ಮನ್ಸುಖ್ ಮಾಂಡವಿಯಾ, ಅಣ್ಣಾಮಲೈ ಅಲ್ಲೇ ವಾಸ್ತವ್ಯವನ್ನ ನೀವು ಹೂಡಬೇಕು. ಯಾಕಂದ್ರೆ ನೀವೇ ಉಸ್ತುವಾರಿಗಳು, ನೀವೇ ಅಲ್ಲಿ ಇದ್ದುಕೊಂಡು ಈ ಶಮನವನ್ನ ಒಂದು ಪ್ರಯತ್ನವನ್ನ ಮಾಡಬೇಕಾಗತ್ತೆ ಅನ್ನುವಂತಹ ಮಾತನ್ನ ಕೂಡ ಹೈಕಮಾಂಡ್ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. ಹಾಗಾದ್ರೆ ಧರ್ಮೇಂದ್ರ ಪ್ರಧಾನ್ ಆಗಿರ್ಬೋದು, ಮನ್ಸುಖ್ ಮಾಂಡವಿಯಾ ಅವರು, ಲಕ್ಷ್ಮಣ್ ಸವದಿ ಅವರ ಬಗ್ಗೆ, ಹಾಗೇನೆ ಜಗದೀಶ್ ಶೆಟ್ಟರ್ ಅವರ ಬಗ್ಗೆ ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡೋಣ. चुनाव में अनेक लोग दावेदारी करते हैं, अनेक लोगों के मन में अपेक्षा रहना स्वाभाविक भी है. हमारी एक डेमोक्रेटिक पार्टी है. हमने प्रदेश की 25,000 कार्यकर्ताओं की सुझाव से लगभग 224 विधानसभा की प्रत्याशी तय किए हैं. प्रत्याशी जो भी है उसको एकजुट होकर जिताना ये पार्टी की परंपरा और दायित्व रही है. पूरे कार्यकर्ता उस काम पे लग चुके हैं. चुनाव में प्रत्याशी चयन की अपना एक प्रक्रिया है. सारे प्रक्रिया को समझ के पार्टी ने, देखिए सऊदी जी से ये उम्मीद हमें नहीं थी. सऊदी जी को पार्टी ने सारे प्रकार की अवसर दिया, सारे प्रकार की सम्मान भी दिया. जनता की काम के लिए हम सब लोग इकट्ठा काम भी किए. येदियुरप्पा जी के नेतृत्व में, बाद में बोम्मई जी के नेतृत्व में सरकार चली. पिछले बार सऊदी जी चुनाव में हार भी गए थे. उसके बाद उनकी सेवा को ध्यान में रखते हुए पार्टी की सभी वरिष्ठों ने परामर्श करके उनको उप मुख्यमंत्री तक भी बनाया. सारे कार्यकर्ता मिलकर काम करेंगे. कर्नाटक में अथनी में भारतीय जनता पार्टी की विजय होगा, हमें कोई संदेह नहीं. देखिए सारे विषय पार्टी की संज्ञान में, ध्यान में है. पार्टी कॉन्शियस डिसीजन लेगी. ಇನ್ನು ಬಿಜೆಪಿಯ ಬಂಡಾಯದ ಲಾಭ ಗಿಟ್ಟಿಸೋಕಂತೂ ಕಾಂಗ್ರೆಸ್ ಓಡಾಡ್ತಾ ಇದೆ. ಆದ್ರೆ ಅದೇ ಕಾಂಗ್ರೆಸ್ನಲ್ಲಿ ಬಂಡಾಯದ ಬೆಂಕಿ ಬುಡವನ್ನೇ ಸುಡ್ತಾ ಇದೆ. ಇವತ್ತು 3ನೇ ಪಟ್ಟಿ ರಿಲೀಸ್ ಆದ್ಮೇಲಂತೂ ಕೈ ಹಿಸುಕಿಕೊಳ್ತಾ ಇದ್ದಾರೆ ನಾಯಕರು. ಕೋಲಾರ ಕ್ಷೇತ್ರಕ್ಕೆ ಕೊತ್ತೂರು ಮಂಜುನಾಥ್ರನ್ನ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಆಕಾಂಕ್ಷಿಯಾಗಿದ್ದ ವಿಆರ್ ಸುದರ್ಶನ್ ಚುನಾವಣಾ ರಾಜಕೀಯ ನಿವೃತ್ತಿ ಘೋಷಿಸಿದ್ದಾರೆ. ಕೊಟ್ರೆ ಸಿದ್ದರಾಮಯ್ಯಗೆ ಕೊಡಿ, ಇಲ್ಲ ನನಗೆ ಕೊಡಿ ಎಂದಿದ್ದೆ.
ನನಗೆ ಟಿಕೆಟ್ ನೀಡಿಲ್ಲ, ಹೀಗಾಗಿ ಎಲೆಕ್ಷನ್ ನಿವೃತ್ತಿ ಘೋಷಿಸ್ತೀನಿ ಅಂದ್ರು ಸುದರ್ಶನ್. ಇದರ ಮಧ್ಯೆ ಕೊತ್ತೂರು ಮಂಜುನಾಥ್ ಮಾತಾಡಿ ಈಗಲೂ ಸಿದ್ದರಾಮಯ್ಯನವರೇ ಸ್ಪರ್ಧಿಸಬೇಕು ಅಂದ್ರು. ಅಂದರೆ ಈಗಲೂ ನನ್ನ ವಾದ ಅಷ್ಟೇ, ನಾನು ಇವತ್ತೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಿದ್ದರಾಮಣ್ಣ ಅವರು ಬಂದರೆ ನಮಗೆ ಒಳ್ಳೆಯದು. ಸಿದ್ದರಾಮಣ್ಣ ಅವರು ಬರಬೇಕು. ಇವಾಗ ನನಗೆ ಅನೌನ್ಸ್ ಮಾಡಿದ್ದಾರೆ, ಲಿಸ್ಟ್ ನೋಡಿದೆ, ಈಗ ಲಿಸ್ಟ್ ನೋಡೇ ನಾನು ಆಚೆ ಬಂದು ನಿಮ್ಮ ಹತ್ರ ಮಾತಾಡ್ತಾ ಇರೋದು. ಲಿಸ್ಟ್ ನೋಡಿದೆ, ನನ್ನ ಹೆಸರು ಲಿಸ್ಟಲ್ಲಿದೆ, ಟಿ ವಿನಲ್ಲೂ ಬರ್ತಾಯಿದೆ, ನಿಮ್ಮೆಲ್ಲರ ಟಿ ವಿಗಳಲ್ಲೂ ಬರ್ತಾಯಿದೆ, ಹೆಸರು ಇದೆ, ಒಂದು ಲಿಸ್ಟಲ್ಲೂ ಇದೆ. ಆದರೆ ಸಿದ್ದರಾಮಣ್ಣ ಅವರು ಬರಬೇಕು ಅಂತ ನನ್ನ ಒಂದು ಉದ್ದೇಶ. ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆಗೆ ಮುಸ್ಲಿಂ ಮುಖಂಡರಿಂದ ವಿರೋಧ ವ್ಯಕ್ತವಾಗಿದೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ದಾಂಧಲೆ ಸೃಷ್ಟಿಸಿ ಪೀಠೋಪಕರಣ ಧ್ವಂಸಗೈದರು. ಮದ್ದೂರು ಕ್ಷೇತ್ರಕ್ಕೆ ಎಸ್ಎಂ ಕೃಷ್ಣ ಕುಟುಂಬದ ಗುರುಚರಣ್ ಬದಲಿಗೆ ಕದಲೂರು ಉದಯ್ಗೆ ಟಿಕೆಟ್ ನೀಡಲಾಗಿದೆ. ಮದ್ದೂರು ಕಾಂಗ್ರೆಸ್ ಕಚೇರಿಯಲ್ಲಿದ್ದ ಫ್ಲೆಕ್ಸ್ ಬ್ಯಾನರ್ ಕಿತ್ತಾಕಿದ್ರು. ಕಾಂಗ್ರೆಸ್ ಬ್ಯಾನರ್ ಹಾಗೂ ಕರಪತ್ರಗಳಿಗೆ ಬೆಂಕಿ ಹಚ್ಚಿದ್ರು ಗುರುಚರಣ್ ಬೆಂಬಲಿಗರು. ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಟ್ಟಾದ್ರು. ಹಲವಾರು ಬಾರಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕರೆದೆ, ಈ ಸತಿ ನನ್ನ ಕುಟುಂಬದಕ್ಕೆ ಒಂದು ಟಿಕೆಟ್ ಬೇಕು, ನನ್ನ ವಂಶದ ಕೂಡಿ ಡಿ.ಕೆ. ಶಿವಕುಮಾರ್ ನಮ್ಮ ಗುರುವಣ್ಣವ್ರಿಗೆ ಟಿಕೆಟ್ ಕೊಡಿ ಅಂತ ಹೇಳಿದ್ರು. ಅಂಥ ನಿಟ್ಟಿನಲ್ಲಿ ಕೊಡ್ತೀವಿ ಅಂತೇಳಿ ಇಲ್ಲಿ ತನಕ ಸಹ ಹೇಳ್ಕ ಬಂದು ಯಾಮಾರಿಸುವಂಥ ಕೆಲಸ ಮಾಡೋರ. ಇನ್ನು ಮುಂದೆ ಇಂಥ 420 ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಹೋಗೋದ್ರ ಬದಲು ನಾವು ಬೇರೆ ಏನಾದರೂ ನಮ್ಮ ಗುರುವಣ್ಣ ನಾವು ನಮ್ಮ ನಾಯಕರೆಲ್ಲ ಕುಂತು ಏನಾದರೂ ಒಂದು ತೀರ್ಮಾನ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದೀವಿ ಸರ್. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರದೀಪ್ ಈಶ್ವರ್ ಹೆಸರು ಘೋಷಣೆಯಾಗಿದೆ. ಆಕಾಂಕ್ಷಿಯಾಗಿದ್ದ ವಿನಯ್ ಶ್ಯಾಮ್ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇಂಡಿಪೆಂಡೆಂಟ್ ಆಗಿ ಅಂತಲ್ಲ, ಅಫಿಡವಿಟ್ ಸಬ್ಮಿಟ್ ಮಾಡಿದ್ದೀನಿ ಇವತ್ತು. ಎಲ್ಲ ಇನ್ನು ಕೆಲವು ಫಾರ್ಮ್ಸ್ ಎಲ್ಲ ಬಾಕಿ ಇದೆ. ಇವತ್ತು ದಿನ ಚೆನ್ನಾಗಿದೆ ಅಂತ ನಮ್ಮ ಗುರುಗಳು ಹೇಳಿರೋದ್ರಿಂದ ಸಡನ್ನಾಗಿ ನಿರ್ಧಾರ ತಗೊಂಡು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ನಮ್ಮ ತಾಯಿಯವ್ರ ಸಮಾಧಿ ಹತ್ರ ಆಶೀರ್ವಾದ ತಗೊಂಡು ಬಂದು ಇವಾಗ ಸಬ್ಮಿಟ್ ಮಾಡಿದ್ದೀವಿ. ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿದ್ದಕ್ಕೆ ಎಚ್.ಎಂ. ಗೋಪಿಕೃಷ್ಣ ಬೇಸರ ಹೊರಹಾಕಿದ್ದಾರೆ. ನನ್ನ ಟಿಕೆಟ್ ಕೈತಪ್ಪುವುದಕ್ಕೆ ಭೈರತಿ ಸುರೇಶ್ ಕಾರಣ ಅಂತ ಕಿಡಿಕಾರಿದ್ದಾರೆ. ಡಿ.ಕೆ. ಶಿವಕುಮಾರ್ ನನಗೆ ಟಿಕೆಟ್ ಕೊಡಿಸುವುದಕ್ಕೆ ಪ್ರಯತ್ನ ಮಾಡಿದ್ರು, ಸೋಮವಾರ ನನ್ನ ಅಂತಿಮ ನಿರ್ಧಾರ ತಿಳಿಸ್ತೀನಿ ಎಂದರು. ಡಿ.ಕೆ. ಶಿವಕುಮಾರ್ ಸಾಹೇಬರು ಬಹಳಷ್ಟು ಅವಿರೋಧವಾಗಿ ನನಗೆ ಟಿಕೆಟ್ ಕೊಡಿಸಲೇಬೇಕು, ಮಡಿವಾಳರಿಗೆ ನ್ಯಾಯ ಕೊಡಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಥಮವಾಗಿ ಒಂದು MLA ವಿಧಾನಸೌಧ ಕಳಿಸಬೇಕು ಅಂತ ಬಹಳಷ್ಟು ಕಷ್ಟಪಟ್ಟು ಭೈರತಿ ಸುರೇಶ್ ಕಾಲ ಒತ್ತಡಕ್ಕೆ ನನಗೆ ಟಿಕೆಟ್ ವಂಚಿತನಾದೆ. ಬಹುಶಃ ಸೋಮವಾರ ದಿವಸ ನನ್ನ ಹಿತೈಷಿಗಳು ನನ್ನ ಲೀಡರ್ಗಳೆಲ್ಲ ಕರೆದು ಒಂದು ಸೂಕ್ತವಾದ ನಿರ್ಧಾರ ತಗೊಂತೀನಿ ಅಂತ ನಾನಾದರೂ ಹೇಳ್ತೀನಿ. ಕಾಗೋಡು ತಿಮ್ಮಪ್ಪ ಪುತ್ರಿ ರಾಜನಂದಿನಿ ಬಿಜೆಪಿ ಸೇರ್ಪಡೆಯಾದ್ರು. ಹೋದರು ಹೋಗ್ಲಿ, ಕಾಂಗ್ರೆಸ್ಗೆ ನಷ್ಟವಿಲ್ಲ ಅಂದ್ರು ಮಧು ಬಂಗಾರಪ್ಪ. ಡಾಕ್ಟರ್ ರಾಜನಂದಿನಿಯವರು ಪಕ್ಷಕ್ಕೆ ಹೋಗಿರೋದ್ರಿಂದ ನನ್ಗೆ ಗೊತ್ತಿರೋ ಪ್ರಕಾರ ಯಾವುದೇ ಥರದ ಎಫೆಕ್ಟು 101% ಬರೋದಿಲ್ಲ. ನನ್ನ ಅದನ್ನ ಒಂದು ಮಾಧ್ಯಮದಲ್ಲಿ ಅದನ್ನ ದಯವಿಟ್ಟು ಹೇಳಬೇಕಾಗತ್ತೆ. ಕಾಂಗ್ರೆಸ್ನಲ್ಲಿ ಇಲ್ಲಿವರೆಗೂ 209 ಟಿಕೆಟ್ ಘೋಷಣೆಯಾಗಿದೆ. ಇನ್ನೂ 15 ಬಾಕಿ ಇದ್ದು ಬಂಡಾಯದ ಬಿಸಿ ತಟ್ಟೋದಂತೂ ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಾಮಪತ್ರ ಸಲ್ಲಿಕೆಗೆ ಇನ್ನು ಕೇವಲ 5 ದಿನ ಅಷ್ಟೇ ಬಾಕಿ ಇದ್ರೂ ಟಿಕೆಟ್ ಅನೇಕ ಕಡೆಗಳಲ್ಲೂ ಘೋಷಣೆ ಆಗಿಲ್ಲ. 3 ಪಕ್ಷಗಳ ಒಟ್ಟಾರೆ ಲೆಕ್ಕಾಚಾರಗಳು ಏನು, ಗೊಂದಲಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲಿವರೆಗೂ 3 ಪಕ್ಷಗಳಲ್ಲಿ ಎಷ್ಟೆಷ್ಟು ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಆಗಿದೆ, ಇನ್ನು ಗೊಂದಲ ಇರುವಂತಹ ಕ್ಷೇತ್ರಗಳು ಏನು ಅಂತ ನೋಡೋದಾದ್ರೆ 1ನೇ ಪಟ್ಟಿ ಈಗಾಗಲೇ ಬಿಡುಗಡೆ ಆಗಿದೆ. ಈಗ ನಾವು ನೋಡೋದಾದ್ರೆ ಬಿಜೆಪಿಯಲ್ಲಿ ಒಟ್ಟಾರೆ 189 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಘೋಷಣೆ ಆಯಿತು. 2ನೇ ಪಟ್ಟಿಯಲ್ಲಿ 23 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಪಟ್ಟಿಯನ್ನ ಘೋಷಣೆ ಮಾಡಲಾಯಿತು. ಆದರೆ ಇನ್ನೂ 12 ಕ್ಷೇತ್ರಗಳು, ಬಹಳ ಕ್ರೂಷಿಯಲ್ ಆಗಿರುವಂತಹ ಕ್ಷೇತ್ರಗಳು, ಇನ್ನೂ ಗೊಂದಲ ಹಾಗೇ ಇದೆ, ಕಸರತ್ತು ನಡೆಸಲಾಗ್ತಾ ಇದೆ, ಬಂಡಾಯ ಹೇಳುವಂತಹ ಚಾನ್ಸಸ್ ಅಂತೂ ಕಾಣಿಸ್ತಾ ಇದೆ. ಇನ್ನು ಕಾಂಗ್ರೆಸ್ನ ಟಿಕೆಟ್ ಪಟ್ಟಿಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಕಾಂಗ್ರೆಸ್ನಲ್ಲಿ ಇಲ್ಲಿವರೆಗೂ ಕೂಡ 124 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಮೊದಲ ಪಟ್ಟಿ ರಿಲೀಸ್ ಆಯಿತು. 2ನೇ ಪಟ್ಟಿಯಲ್ಲಿ 42 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಘೋಷಣೆ ಮಾಡಲಾಯಿತು. 3ನೇ ಪಟ್ಟಿಯಲ್ಲಿ ಅಂದ್ರೆ ಇವತ್ತು 23 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಾಗಿದೆ. ಕಾಂಗ್ರೆಸ್ನಲ್ಲಿ ಇನ್ನೂ ಗೊಂದಲ ಹಾಗೆ ಇದೆ. 15 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಗೊಂದಲ ಯಾವಾಗ ಬಗೆಹರಿಯುತ್ತೋ ನೋಡಬೇಕಾಗತ್ತೆ. ಅದೇ ರೀತಿಯಾಗಿ ಜೆಡಿಎಸ್ ಎಲ್ಲರಿಗಿಂತ ಮೊದಲೇ 93 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಜೆಡಿಎಸ್ ಟಿಕೆಟ್ ಅನ್ನ ಅನೌನ್ಸ್ ಮಾಡ್ತು ಅಭ್ಯರ್ಥಿಗಳಿಗೆ. ಆದರೆ 2ನೇ ಪಟ್ಟಿ ಬಹಳ ಲೇಟ್ ಆಯಿತು. ನಿನ್ನೆ 49 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಘೋಷಣೆಯನ್ನು ಮಾಡಲಾಗಿದೆ. ಇನ್ನೂ 142 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಘೋಷಣೆ ಆಗಿಲ್ಲ. ಆಲ್ಮೋಸ್ಟ್ ಒಟ್ಟಾರೆಯಾಗಿ ಅವರು 150-160 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಅಭ್ಯರ್ಥಿಗಳನ್ನು ಹಾಕುವಂತಹ ಚಾನ್ಸಸ್ ಕೂಡ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಇನ್ನೂ 142 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳನ್ನ ಹಾಕ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಯಾವ್ಯಾವ ಕ್ಷೇತ್ರಗಳ ಟೆನ್ಷನ್ ಇದೆ, ಟಾಪ್ 6 ಕ್ಷೇತ್ರಗಳು ಯಾವುದು, ನಾವು ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಎರಡನ್ನೂ ಹೋಲಿಕೆ ಮಾಡಿದ್ರೆ ಅಂತ ನೋಡ್ತಾ ಹೋಗೋದಾದ್ರೆ
ಹುಬ್ಬಳ್ಳಿ ಸೆಂಟ್ರಲ್ ಬಿಜೆಪಿಗೆ ನಿಮ್ಗೆ ಗೊತ್ತೇ ಇದೆ, ಕ್ಷಣದ ಅಪ್ಡೇಟ್ ಆಗ್ತಾ ಇದೆ ನಿಮ್ಗೆ. ಜಗದೀಶ್ ಶೆಟ್ಟರ್ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು, ಅದರ ಜೊತೆಗೆ ಶಿವಮೊಗ್ಗ ನಗರ ಈಶ್ವರಪ್ಪ ಅವರ ಮಗನಿಗೆ ಕೊಡ್ತಾರಾ ಇಲ್ವಾ ಅನ್ನುವಂತಹ ಟೆನ್ಷನ್ ಕೂಡ ಇದೆ. ಹೆಬ್ಬಾಳದಲ್ಲಿ ಈಗಾಗಲೇ ಭೈರತಿ ಬಸವರಾಜ್ ಅವರಿಗೆ ಕೊಡುವಂತಹ ಚಾನ್ಸಸ್ ಇದೆಯಾ ಅನ್ನುವಂತಹದ್ದು ಅನ್ನು ಕೂಡ ನಾವಿಲ್ಲಿ ಗಮನಿಸಿದ್ವಿ. ಹೆಬ್ಬಾಳಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ ಹುಬ್ಬಳ್ಳಿ ಸೆಂಟ್ರಲ್ಗೆ ಸಂಬಂಧಪಟ್ಟಂತೆ ಇನ್ನೂ ಕಾದು ನೋಡುವಂತಹ ತಂತ್ರಕ್ಕೆ ಶರಣ ಆಗಿದೆ ಕಾಂಗ್ರೆಸ್. ಅದೇ ರೀತಿಗೆ ಬಿಜೆಪಿಯಲ್ಲಿ ಗೋವಿಂದರಾಜನಗರ, ಮಹದೇವಪುರ, ಕೊಪ್ಪಳ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ KR ಪುರ ಕ್ಷೇತ್ರದಲ್ಲಿ ಇನ್ನೂ ಕೂಡ ಗೊಂದಲ ಹಾಗೆ ಇದೆ. ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಹಾಗೆ ಗೊಂದಲ ಇದೆ. ಅರಕಲಗೂಡು ಕ್ಷೇತ್ರದಲ್ಲಿ ಹಾಗೆ ಗೊಂದಲ ಇದೆ. ಈ 6 ಕ್ಷೇತ್ರಗಳು ಕಾಂಗ್ರೆಸ್ ಮತ್ತು ಬಿಜೆಪಿಗೆ ದೊಡ್ಡ ಮಟ್ಟದ ಟೆನ್ಷನ್ಗೆ ಕಾರಣ ಆಗಿರೋದು ನಾವಿಲ್ಲಿ ಗಮನಿಸಬಹುದು. ಇನ್ನು ಸಿಎಂ ಬಸವರಾಜ ಬೊಮ್ಮಾಯಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ, ಜೊತೆಗೆ ಆಸ್ತಿಯನ್ನು ಘೋಷಿಸಿಕೊಂಡಿದ್ದಾರೆ. ಸಿಎಂ ಕುಟುಂಬದ ಒಟ್ಟು ಆಸ್ತಿ ಎಷ್ಟು ಅನ್ನೋದನ್ನ ನೋಡೋಣ. ಸಿಎಂ ಆಸ್ತಿ ವಿವರವನ್ನ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಚರಾಸ್ತಿ 5.98 ಕೋಟಿ, ಸ್ಥಿರಾಸ್ತಿ 22.95 ಕೋಟಿ, ಒಟ್ಟು ಸಾಲ ಇರೋದು ಅವರಿಗೆ 5.79 ಕೋಟಿ ಅಂತ ಈಗಾಗಲೇ ಅವರು ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ. ಕುಟುಂಬದ ಚರಾಸ್ತಿಯನ್ನ ನಾವು ಗಮನಿಸಬಹುದು, 1.57 ಕೋಟಿ. ಕುಟುಂಬದ ಸ್ಥಿರಾಸ್ತಿ ಇರೋದು 19.20 ಕೋಟಿಯಷ್ಟು. ಪುತ್ರಿ ಅದಿತಿಯ ಆಸ್ತಿ 1.28 ಕೋಟಿಯಷ್ಟು ಪುತ್ರಿ ಅದಿತಿಯ ಆಸ್ತಿ ಕೂಡ ಇದೆ. ಇನ್ನು ಕಂಪನಿಗಳಲ್ಲಿ ಹೂಡಿಕೆ ಮಾಡಿರೋದು 3.53 ಕೋಟಿ. ಸಿಎಂ ಬಳಿ ಚಿನ್ನಾಭರಣ ಇರೋದು 1.50 ಕೋಟಿ ಆದರೆ ಪತ್ನಿ ಬಳಿ ಚಿನ್ನಾಭರಣ ಇರೋದು 78.83 ಲಕ್ಷದಷ್ಟು ಚಿನ್ನಾಭರಣ ಇದೆ. ಪುತ್ರಿ ಬಳಿ 53.84 ಲಕ್ಷ, ಪುತ್ರನ ಬಳಿ ಚಿನ್ನಾಭರಣ ಇರೋದು 13.78 ಲಕ್ಷದಷ್ಟು, ಪತ್ನಿ ಬಳಿ ಚಿನ್ನಾಭರಣದು 78.83 ಲಕ್ಷದಷ್ಟು ಪತ್ನಿಯ ಬಳಿ ಚಿನ್ನಾಭರಣ ಇದೆ ಅನ್ನೋದನ್ನ ಕೂಡ ಅವರು ತಮ್ಮ ಆಸ್ತಿಯ ವಿವರದಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಕರುನಾಡ ಜನರಿಗೆ ಜೆಡಿಎಸ್ ಪರಿಹಾರ ಅನ್ನುವ ಟ್ಯಾಗ್ಲೈನ್ ಜೊತೆಗೆ ಜೆಡಿಎಸ್ ಭರವಸೆಗಳ ಪತ್ರಗಳ ಬಿಡುಗಡೆ ಮಾಡಲಾಗಿದೆ. 12 ಪ್ರಮುಖ ಅಂಶಗಳನ್ನ ಮಾಜಿ ಪ್ರಧಾನಿ HD ದೇವೇಗೌಡರು ಬಿಡುಗಡೆ ಮಾಡಿದ್ದಾರೆ. ಆ ಬಳಿಕ ಮಾತನಾಡಿದ ಮಾಜಿ ಪ್ರಧಾನಿ ದೇವೇಗೌಡರು ಕುಮಾರಸ್ವಾಮಿ ಪ್ರಣಾಳಿಕೆ ಬಿಡುಗಡೆ ಮಾಡ್ತಾರೆ. ಈಗ ನಾನು 12 ಭರವಸೆಗಳನ್ನ ಬಿಡುಗಡೆ ಮಾಡಿದ್ದೇನೆ, ಅಧಿಕಾರಕ್ಕೆ ಬಂದಾಗ ಏನ್ ಮಾಡಬೇಕು ಅಂತ ಒಂದು ಕಮಿಟಿ ಮಾಡಿ ಕಮಿಟಿ ಮೂಲಕ ಕಾರ್ಯಕ್ರಮಗಳನ್ನ ಜಾರಿ ಮಾಡಲಿದ್ದೇವೆ ಅಂತ ಹೇಳಿದ್ದಾರೆ. ಬಾಕಿ ಕ್ಷೇತ್ರಗಳಲ್ಲಿ ಟಿಕೆಟ್ ಘೋಷಣೆ ಶೀಘ್ರದಲ್ಲೇ ಆಗತ್ತೆ ಅಂತಾನು ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ರಾಜ್ಯ ರಾಜಕೀಯದಲ್ಲಿ ಇವತ್ತು ಏನೆಲ್ಲ ಆಯ್ತು ಅನ್ನೋದನ್ನ ನೋಡೋಣ ಇವತ್ತಿನ ಚುನಾವಣಾ ಚದುರಂಗದಲ್ಲಿ. ಚಾಮರಾಜನಗರದಲ್ಲಿ ವಿ ಸೋಮಣ್ಣಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ನಾಗಶ್ರೀ ರೆಬೆಲ್ ಆಗಿದ್ದಾರೆ. ಸೋಮಣ್ಣ ಮನವೊಲಿಕೆಗೂ ಬಗ್ಗಿಲ್ಲ. ಇವತ್ತು ಸೋಮಣ್ಣ ಪತ್ನಿ ಶೈಲಜಾ ನಾಗಶ್ರೀ ಮನೆಗೆ ಬಂದು ಮನವೊಲಿಸುವ ಪ್ರಯತ್ನ ಮಾಡಿದರು. ಕೃಷ್ಣರಾಜ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಇನ್ನೂ ಟಿಕೆಟ್ ಘೋಷಣೆಯಾಗದ ಹಿನ್ನೆಲೆ ಶಾಸಕ ರಾಮದಾಸ್ ಟೆನ್ಷನ್ ಮಾಡಿಕೊಂಡಿದ್ದಾರೆ. 2 ಲಿಸ್ಟ್ಗಳಲ್ಲಿ ತಮ್ಮ ಹೆಸರು ಇನ್ನೂ ಪ್ರಕಟವಾಗದ ಹಿನ್ನೆಲೆ ಟಿಕೆಟ್ ಬಗ್ಗೆ ಚರ್ಚಿಸಲು ಮಲ್ಲೇಶ್ವರಂನಲ್ಲಿ ಬಿಜೆಪಿ ಕಚೇರಿಗೂ ಬಂದಿದ್ರು. ರಾಮನಗರದ 4 ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲಾಗಿದೆ. ಈ ಬಾರಿ ರಾಮನಗರ ಜಿಲ್ಲೆಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡಲಿದೆ. ಅಶೋಕ್ರನ್ನ ಕನಕಪುರದಿಂದ ಕಣಕ್ಕಿಳಿಸಲಾಗಿದ್ದು ಅವರಿಗೆ ಉತ್ತಮ ಅವಕಾಶವಾಗಿದೆ ಎಂದು ಬಿಜೆಪಿ ಕಚೇರಿಯಲ್ಲಿ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. 75 ವರ್ಷದ ನಂತರ ಪಕ್ಷದ ಕೆಲಸ ಮಾಡುವುದನ್ನು ಬಿಜೆಪಿ ಕಡ್ಡಾಯ ಮಾಡಿದೆ. ಸವದಿ ಕಾಂಗ್ರೆಸ್ ಸೇರ್ಪಡೆಯಿಂದ ಚುನಾವಣೆಯಲ್ಲಿ ಯಾವುದೇ ಹಿನ್ನಡೆ ಆಗಲ್ಲ. ದೇಶಕ್ಕೆ ಮೋದಿ ಅಂತ ನಾಯಕ ಬೇಕಿದೆ. ಜನರು ರಾಹುಲ್ ಗಾಂಧಿ ಅಂತ ಅರೆಹುಚ್ಚನನ್ನ ಪ್ರಧಾನಿ ಮಾಡ್ತಾರಾ ಅಂದ್ರು ಯತ್ನಾಳ್. ಈ ದೇಶದ ಜನರಿಗೆ ಒಂದು ಒಳ್ಳೆಯ ಪ್ರಧಾನಮಂತ್ರಿಗಳು, ಒಳ್ಳೆಯ ರಾಜಕೀಯ ಪಕ್ಷ ಈ ದೇಶಕ್ಕೆ ಬೇಕಾಗಿದೆ. ಯಾರದಾರ ಹೇಳ್ರಿ ನಮ್ಮ ದೇಶಕ್ಕೆ? ಏನು ರಾಹುಲ್ ಗಾಂಧಿ ಅಂತ ಅರೆಹುಚ್ಚನ್ನ ದೇಶದ ಪ್ರಧಾನಮಂತ್ರಿ ಮಾಡಕ್ಕೆ ಜನ ಒಪ್ತಾರೆ ಇಲ್ಲ. ಅದಕ್ಕೆ ಏನೇ ಇದ್ದರೂ ನರೇಂದ್ರ ಮೋದಿಯವರು ದೇಶದ ಹಿತದೃಷ್ಟಿಯಿಂದ ಮತ್ತು ಪಕ್ಷದ ಹಿತದೃಷ್ಟಿ ಒಳ್ಳೆಯ ನಿರ್ಣಯ ತಗೊಂಡರೆ ಅದನ್ನು ಸ್ವಾಗತ ಮಾಡಿ. ಮಾಜಿ ಸಚಿವ ಎಚ್ ಆಂಜನೇಯ ಅವರ 60ನೇ ಹುಟ್ಟುಹಬ್ಬವನ್ನ ದಾವಣಗೆರೆ ರಸ್ತೆಯ ಸೀಬಾರ ಬಳಿ ತೋಟದ ಮನೆಯಲ್ಲಿ ಆಚರಿಸಿದ್ರು. ಈ ವೇಳೆ 500ಕ್ಕೂ ಹೆಚ್ಚು ಲಿಂಗಾಯತ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಯಾದರು. ಬಿಜೆಪಿ ಹಾಲಿ ಶಾಸಕ ಎಂ ಚಂದ್ರಪ್ಪ ಮೇಲೆ ಅಸಮಾಧಾನದಿಂದ ಕೈ ಸೇರ್ಪಡೆಯಾಗಿದ್ದಾರೆ. ನಾಗಮಂಗಲ ಟಿಕೆಟ್ ಸಿಗದಿದ್ದಕ್ಕೆ ಫೈಟರ್ ರವಿ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಪತ್ನಿಗೆ ಟಿಕೆಟ್ ನೀಡಿದ ಹಿನ್ನೆಲೆ ಪ್ರಾಥಮಿಕ ಸದಸ್ಯತ್ವ ಸ್ಥಾನಕ್ಕೆ ಫೈಟರ್ ರವಿ ರಾಜೀನಾಮೆ ನೀಡಿದ್ದು ಪಕ್ಷೇತರ ಸ್ಪರ್ಧೆಗೆ ಮುಂದಾಗಿದ್ದಾರೆ. ಶಿರಹಟ್ಟಿ ಕ್ಷೇತ್ರದ ಬಿಜೆಪಿ ಟಿಕೆಟ್ ವಿಚಾರ ಸಂಬಂಧ ಬಿಎಸ್ವೈರನ್ನ ಶಾಸಕ ರಾಮಣ್ಣ ಲಮಾಣಿ ಭೇಟಿ ಮಾಡಿದ್ದಾರೆ. ಶಿರಹಟ್ಟಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಚಂದ್ರು ಲಮಾಣಿ ವಿರುದ್ಧ ಸಾಕಷ್ಟು ಆರೋಪಗಳಿವೆ.
ಅವರ ರಾಜೀನಾಮೆ ಇನ್ನೂ ಅಂಗೀಕಾರ ಆಗಿಲ್ಲ. ಈ ಹಿನ್ನೆಲೆ ತಮಗೆ ಟಿಕೆಟ್ ಕೊಡುವಂತೆ ರಾಮಪ್ಪ ಲಮಾಣಿ ಆಗ್ರಹಿಸಿದ್ದಾರೆ. ಬಳ್ಳಾರಿ ನಗರ ಬಿಜೆಪಿ ಅಭ್ಯರ್ಥಿಯಾಗಿ ಗಾಲಿ ಸೋಮಶೇಖರ್ ರೆಡ್ಡಿ ನಾಮಪತ್ರ ಸಲ್ಲಿಸಿದ್ದಾರೆ. ಶ್ರೀರಾಮುಲು ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಸಿದ್ದೇನೆ. ರಾಮುಲು ನೇತೃತ್ವದಲ್ಲಿ ನನ್ನ ಗೆಲುವು. ನನಗೆ ಕಾಂಗ್ರೆಸ್ ನೇರ ಪೈಪೋಟಿ. ಕೆಆರ್ಪಿಪಿ ಪಕ್ಷ ಅಲ್ಲ ಎಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಶ್ರೀರಾಮುಲು ಅವರ ಒಂದು ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ 5-5 ಮತ್ತು ಅಖಂಡ ಜಿಲ್ಲೆಯಲ್ಲಿ 10-10 ಗೆದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಚನೆ ಮಾಡಲಿದೆ. ಕಾಂಗ್ರೆಸ್ಸೇ ನಮಗೆ ಪ್ರತಿಸ್ಪರ್ಧಿ. ಕೆಆರ್ಪಿಪಿ ಪ್ರಭಾವ ಯಾವತ್ತೂ ಕೂಡ ಇರೋದು ಕೂಡ ಇಲ್ಲ, ಅದಂತೂ ಗ್ಯಾರಂಟಿ. ಸಮಯದ ಅಭಾವ ಹಿನ್ನೆಲೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಬೆಟ್ಟಸ್ವಾಮಿ ಮನೆಗೆ ತೆರಳಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಮಂಗಳೂರಿಗೆ ಪ್ರಯಾಣ ಬೆಳೆಸಿದ್ರು. ಎಲ್ಲೂ ರೋಡ್ ಶೋ ನಡೆಸದೆ ಹೊರಟರು. ನಾಳೆ ರಾಯಚೂರು ನಗರಕ್ಕೆ ಸಿಎಂ ಬೊಮ್ಮಾಯಿ ಭೇಟಿ ನೀಡಲಿದ್ದು, ಬಿಜೆಪಿ ನಾಯಕರು ಕಾರ್ಯಕ್ರಮದ ಸಿದ್ಧತೆ ಪರಿಶೀಲಿಸಿದರು. ನಗರದ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳು ಭಾಗಿಯಾಗಲಿದ್ದಾರೆ. ಮುಧೋಳದಲ್ಲಿ ಸಚಿವ ಗೋವಿಂದ ಕಾರಜೋಳ ನಾಮಪತ್ರ ಸಲ್ಲಿಸಿ ಬಳಿಕ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿ, ನನ್ನನ್ನು 1994ರಲ್ಲಿ ಜನತಾದಳ ಮುಖಂಡ SS ಮಲಘಾಣ ಅವರು ಕರೆತಂದ್ರು ಎಂದು ಅವರನ್ನ ನೆನೆದರು. ನನ್ನ ಕೊನೆ ಉಸಿರು ಸಹ ಮುಧೋಳದಲ್ಲೇ ಎಂದು ಗೋವಿಂದ ಕಾರಜೋಳ ಭಾವುಕರಾದರು. ಶಾಸಕ ರೇಣುಕಾಚಾರ್ಯ ಪರ ಪುತ್ರಿ ಚೇತನ ಅಬ್ಬರದ ಪ್ರಚಾರ ನಡೆಸಿದ್ರು. ತಂದೆಯ ಪರ ಚೇತನ ಮತಬೇಟೆ ನಡೆಸಿದ್ರು. ಕೆಲಸ ಮಾಡಿದವರನ್ನ ಉಳಿಸಿಕೊಳ್ಳುವಂತಹ ಕೆಲಸ ಮಾಡಬೇಕು, ಮತ್ತೊಮ್ಮೆ ಅವರನ್ನ ಗೆಲ್ಲಿಸಿ ಅಂತ ಮನವಿ ಮಾಡಿದ್ರು. ಮತ್ತೊಮ್ಮೆ ಬಿಜೆಪಿ ವೋಟ್ ಮಾಡಿ ರೇಣುಸ್ವಾಮಿ ಅವರಿಗೆ ನಿಮ್ಮವರಿಗೆಲ್ಲ. ಮಾನ್ವಿ ಕ್ಷೇತ್ರದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ರಾಜಾ ವೆಂಕಟಪ್ಪ ನಾಯಕ, ಕಾಂಗ್ರೆಸ್ ಪಕ್ಷದಿಂದ ಹಂಪಯ್ಯ ನಾಯಕ ನಾಮಪತ್ರ ಸಲ್ಲಿಸಿದ್ದಾರೆ. ಮದ್ದೂರು ಜೆಡಿಎಸ್ ಅಭ್ಯರ್ಥಿ ಡಿಸಿ ತಮ್ಮಣ್ಣ ಇಂದು ನಾಮಪತ್ರ ಸಲ್ಲಿಸಿದ್ರು. ನಾಮಿನೇಷನ್ಗೂ ಮುನ್ನ ಮದ್ದೂರು ಹೊಳೆ ಆಂಜನೇಯ ದೇವಸ್ಥಾನದಲ್ಲಿ ನವಗ್ರಹ ಹೋಮದ ಜೊತೆಗೆ ನವಗ್ರಹದಲ್ಲಿ ನಾಮಪತ್ರವಿಟ್ಟು ವಿಶೇಷ ಪೂಜೆ ನೆರವೇರಿಸಿದ್ರು. ವಿರೋಧದ ನಡುವೆಯೂ ಕಾಂಗ್ರೆಸ್ ಪಕ್ಷದಿಂದ ಮುನಿಯಾಲು ಉದಯಕುಮಾರ್ ಶೆಟ್ಟಿಗೆ ಟಿಕೆಟ್ ಸಿಕ್ಕಿದೆ. ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ವಿ ಸುನಿಲ್ ಕುಮಾರ್ ವಿರುದ್ಧ ಉದಯ್ ಕುಮಾರ್ ಫೈಟ್ ಕೊಡಲಿದ್ದಾರೆ. ತೀವ್ರ ವಿರೋಧದ ನಡುವೆಯೂ ನೈನಾ ಮೋಟಮ್ಮಗೆ ಟಿಕೆಟ್ ಸಿಕ್ಕಿದೆ. ಈ ಹಿನ್ನೆಲೆ ನೈನಾ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದ್ರು. ಬೇರೆ ಯಾರಿಗಾದ್ರೂ ಕೊಡಿ ಎಂದು ವರಿಷ್ಠರಿಗೆ ಮನವಿ ಮಾಡಿದ್ರು. ಹಿಂದುತ್ವ ಬಿಟ್ಟು ಬಿಜೆಪಿಗೆ ಅಜೆಂಡಾ ಇಲ್ಲ ಎಂದು ಪುತ್ತೂರು ಶಾಸಕ ಸಂಜೀವ್ ಮಠಂದೂರು ಹೇಳಿದ್ದಾರೆ. ಬಿಜೆಪಿ ಈ ಹಿಂದಿನಿಂದಲೂ ಹಿಂದುತ್ವ ಮತ್ತು ಅಭಿವೃದ್ಧಿಯನ್ನೇ ನೆಚ್ಚಿಕೊಂಡು ಚುನಾವಣೆ ಎದುರಿಸುತ್ತೇವೆ ಅಂದ್ರು. ಇದಿಷ್ಟೋ ಚುನಾವಣಾ ಚದುರಂಗದ ಪ್ರಮುಖ ಸುದ್ದಿಗಳು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಾಂಗ್ರೆಸ್ನಿಂದ ಸವದಿ ಆಪರೇಷನ್ ಅಸ್ತ್ರಕ್ಕೆ ಬಿಜೆಪಿ ಕೌಂಟರ್ ಅನ್ನ ಕೊಡೋದಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದ್ದು, ಕಾಂಗ್ರೆಸ್ನ ಹಿರಿಯ ನಾಯಕ SR ಪಾಟೀಲ್ಗೆ ಬಿಜೆಪಿ ಗಾಳ ಹಾಕಿದೆ. ಖುದ್ದು ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಂದಲೇ SR ಪಾಟೀಲ್ ಅವರನ್ನ ಸಂಪರ್ಕ ಮಾಡಲಾಗಿದೆ. ಕಾಂಗ್ರೆಸ್ನಿಂದ ಸವದಿಯನ್ನ ಈಗ ಯಾವ ರೀತಿಯಾಗಿ ಅವರನ್ನ ಸೇರ್ಪಡೆ ಮಾಡಿಕೊಳ್ಳಾಯ್ತಲ್ಲ, ಬಿಜೆಪಿಯಿಂದ ಅವರನ್ನ ಕರೆತರುವಂತಹ ಪ್ರಯತ್ನ ಆಯಿತು. ಅದೇ ಕಾರಣಕ್ಕಾಗಿ ಈಗ ಕಾಂಗ್ರೆಸ್ನಿಂದ ಬಿಜೆಪಿಗೆ ಕರೆತರುವಂತಹ ಪ್ರಯತ್ನ. ಬೀಳಗಿ ಅಥವಾ ಮುದ್ದೇಬಿಹಾಳ ಟಿಕೆಟ್ ಕೇಳಿದ್ರೆ ನಿಮಗೆ ಸಿಕ್ಕಿಲ್ಲ, ಬಿಜೆಪಿಗೆ ಬನ್ನಿ, ನಿಮ್ಮ ಸ್ಥಾನಮಾನಕ್ಕೆ ತಕ್ಕಂತೆ ಗೌರವ ಸಿಗುತ್ತೆ ಅಂತ ಸಿಎಂ ಆಹ್ವಾನವನ್ನ ಮಾಡಿದ್ದಾರೆ. ಸಿಎಂ ಆಹ್ವಾನಕ್ಕೆ ಸಮಯ ಕೇಳಿದ್ದಾರಂತೆ SR ಪಾಟೀಲ್ ಅವರು. ಕಾಂಗ್ರೆಸ್ನ ಸವದಿ ಆಪರೇಷನ್ ಅಸ್ತ್ರಕ್ಕೆ ಬಿಜೆಪಿ ಮತ್ತೊಂದು ಕೌಂಟರ್ ಕೊಡುವಂತಹ ಪ್ರಯತ್ನ ಆಗ್ತಾ ಇದೆ. ನೇರವಾಗಿ ಈಗ ಸಿಎಂ ಅಖಾಡಕ್ಕೆ ಇಳಿದಿದ್ದಾರೆ. ನಾಲ್ಕು ಸಲ ಮುಂದೂಡಿದ್ದ ರಾಹುಲ್ ಗಾಂಧಿ ಜೈ ಭಾರತ್ ಸಮಾವೇಶ ನಾಳೆ ನಡೀತಾ ಇದೆ. ಎಲ್ಲಿಂದ ಸಮುದಾಯದ ಬಗ್ಗೆ ಮಾತಾಡಿ ಅನರ್ಹತೆ ಆದ್ರೂ ಅದೇ ಜಾಗದಿಂದ ರಣಕಹಳೆ ಮೊಳಗಿಸೋಕೆ ಬರ್ತಿದ್ದಾರೆ. 2019 ಏಪ್ರಿಲ್ ಕೋಲಾರದಲ್ಲಿ ರಾಹುಲ್ ಗಾಂಧಿ ಎಲ್ಲಾ ಕಳ್ಳರ ಹೆಸರಿನ ಮುಂದೆ ಮೋದಿ ಹೆಸರು ಯಾಕಿದೆ ಅಂದ್ರು. 100% ಚೌಕಿದಾರ್ ಚೋರ್ ಹೈ. ಮೆಹುಲ್ ಚೋಕ್ಸಿ, ವಿಜಯ್ ಮಾಲ್ಯಾ, ಲಲಿತ್ ಮೋದಿ, ನರೇಂದ್ರ ಮೋದಿ ಚೋರೋ ಕಾ ಗ್ರೂಪ್ ಹೈ. ಬಿಜೆಪಿಯವರು ಕೇಸ್ ಹಾಕಿದ್ರು. 24 ಮಾರ್ಚ್ 2023 ಸೂರತ್ ಕೋರ್ಟ್ ರಾಹುಲ್ ಗಾಂಧಿ ಮಾನಹಾನಿ ಕೇಸ್ನ ಅಪರಾಧಿ ಅಂತ ಘೋಷಿಸಿತು. 2 ವರ್ಷ ಶಿಕ್ಷೆ ವಿಧಿಸಿತು. ಮರುದಿನವೇ ಸಂಸದ ಸ್ಥಾನದಿಂದ ಅನರ್ಹತೆಗೊಳಿಸಿದ್ರು ಲೋಕಸಭೆ ಸ್ಪೀಕರ್. ಅನರ್ಹತೆಗೆ ಕಾರಣವಾಗಿದ್ದ ಕೋಲಾರ ನೆಲದಲ್ಲೇ ನಾಳೆ ರಾಹುಲ್ ಗಾಂಧಿ ಜೈ ಭಾರತ್ ಸಮಾವೇಶ ಮಾಡ್ತಿದ್ದಾರೆ. ಬಿಜೆಪಿ ಹಾಗೂ ಮೋದಿ ಸರ್ಕಾರದ ವಿರುದ್ಧ ಸತ್ಯಮೇವ ಜಯತೆ ಘೋಷಣೆ ಅಡಿಯಲ್ಲಿ ಜೈ ಭಾರತ್ ಸಮಾವೇಶ ರಣಕಹಳೆ ಮೊಳಗಿಸಲು ವೇದಿಕೆ ರೆಡಿಯಾಗಿದೆ. ಮೋದಿ ಸರ್ಕಾರದ ವಿರುದ್ಧ ಗುಡುಗೋ ಜೊತೆಗೆ ಕರ್ನಾಟಕ ಕಾಂಗ್ರೆಸ್ ಪರ ಚುನಾವಣೆ ಪ್ರಚಾರನೂ ಮಾಡಲಿದ್ದಾರೆ.
ಜೈ ಭಾರತ್ ಹೆಸರಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆಸುತ್ತಿದ್ದು ಬೆಳಗ್ಗೆ 11ಕ್ಕೆ ಕೋಲಾರದಲ್ಲಿ ಸಮಾವೇಶ ಶುರುವಾಗಲಿದೆ. 1 ಲಕ್ಷ ಜನರಿಗೆ ಸಮಾವೇಶದಲ್ಲಿ ಆಸನ ವ್ಯವಸ್ಥೆ ಮಾಡಲಾಗಿದೆ. ರಾಹುಲ್ ಗಾಂಧಿ, ಖರ್ಗೆ, ಪ್ರಿಯಾಂಕಾ ವಾದ್ರಾ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಸುರ್ಜೇವಾಲಾ, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ ಸಿಎಂ ಸೇರಿ 17 ನಾಯಕರು ಭಾಗಿಯಾಗಲಿದ್ದಾರೆ. ಹೀಗಾಗಿ ಸಮಾವೇಶದ ಸಿದ್ಧತೆಯನ್ನು ಇವತ್ತು ಡಿಕೆ ಶಿವಕುಮಾರ್ ಅಂಡ್ ಟೀಮ್ ಪರಿಶೀಲನೆ ಮಾಡಿದೆ. ಎಲ್ಲಿಂದ ಯಾವ ಭಾಷಣದಿಂದ ಅವರಿಗೆ ಜೈಲು ಶಿಕ್ಷೆ ಅವರ ಪದವಿಗೆ ಭಂಗ ಮಾಡಿದ್ದಾರೋ ಅದೇ ಭೂಮಿಯಿಂದ ತಮ್ಮ ಮಾತನ್ನ ದೇಶದ ಜನರಿಗೆ ಹಂಚಿಕೊಳ್ಬೇಕು ಅಂತೇಳಿ ನಮ್ಮೆಲ್ಲ ಕಾರ್ಯಕರ್ತರು ಬಹಳ ಸಜ್ಜಾಗಿದ್ದಾರೆ. ರಾಹುಲ್ ಸಮಾವೇಶಕ್ಕೂ ತಟ್ಟಿದ ಬಂಡಾಯ. ಕೋಲಾರ ಕ್ಷೇತ್ರದಿಂದ ಸಿದ್ದರಾಮಯ್ಯ ಬದಲು ಕೊತ್ತೂರು ಮಂಜುನಾಥ್ಗೆ ಟಿಕೆಟ್ ಸಿಕ್ಕಿದೆ. ಸಿದ್ದರಾಮಯ್ಯ ಬಿಟ್ರೆ ನನಗೆ ಟಿಕೆಟ್ ಸಿಗತ್ತೆ ಅಂದುಕೊಂಡಿದ್ದ ವಿಆರ್ ಸುದರ್ಶನ್ ಚುನಾವಣೆ ನಿವೃತ್ತಿ ಘೋಷಿಸಿ ಬಂಡಾಯ ಎದ್ದಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯಗೆ ಟಿಕೆಟ್ ಕೊಡಬೇಕು ಅಂತ ರಮೇಶ್ ಕುಮಾರ್ ಮುನಿಸಿಕೊಂಡಿದ್ದು ನಾಳೆಯ ಸಮಾವೇಶಕ್ಕೆ ಬರಲ್ಲ ಅಂದ್ರು. ಬಂಡಾಯ ಗೆದ್ದವರು ಮುನಿಸಿಕೊಂಡವರನ್ನ ಸುರ್ಜೇವಾಲಾ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ರು. सरासर गलत है और वो लोग जो आदरणीय रमेश कुमार जी से ईर्ष्या रखते हैं और राजनीति में समाज में ईर्ष्या होती है, वो लोग जो कांग्रेस पार्टी से ईर्ष्या रखते हैं. ಜೈ ಭಾರತ್ ಕಾರ್ಯಕ್ರಮ ಹೆಸರಿನಲ್ಲಿ ಕಾಂಗ್ರೆಸ್ ರಾಹುಲ್ ಗಾಂಧಿ ಸೇರಿ ದಿಗ್ಗಜರನ್ನು ಕರೆಸಿ ಎಲೆಕ್ಷನ್ ರಣಕಹಳೆ ಮೊಳಗಿಸಿದೆ. ಆದರೆ ಬಂಡಾಯ, ಮುನಿಸು ನಾಳೆಯ ಸಮಾವೇಶಕ್ಕೆ ತಟ್ಟುತ್ತಾ ಇಲ್ಲ ಎಲ್ಲವೂ ಶಮನ ಆಗುತ್ತಾ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.